ನೀನು? ಅಶ್ವಿನಿ ಅಂತ ನಾನು ಡೌ ಮೇಡಮ್. ಯಾರು ಇವರೆಲ್ಲ? ಇವರೆಲ್ಲ ನನ್ನ ಫ್ರೆಂಡ್ಸ್ ಮೇಡಮ್. ಅಲ್ಲಿ ಹಿಂದಿರೋರು ಯಾರೇ? ಮೇಡಮ್ ಅವರೆಲ್ಲ ನಮ್ಮ ಏರಿಯಾ ಮೆಕ್ಯಾನಿಕ್ ಮೇಡಮ್, ನಮ್ಮ ಏರಿಯಾ ಹುಡುಗರು ಮೇಡಮ್. ಭೀಮಾ ಅಂದ್ರೆ ನೀನೆ? ಹೌದು ಮೇಡಮ್. ಗಾಡಿಗಳಿಗಿಂತ ಹೆಚ್ಚಾಗಿ ನೀನ್ ಹೆಸರೇ ಓಡಾಡ್ತಿದೆ. ಹುಡುಗರ್ ಗಾಡಿಗೆ ಪೋರ್ಟಿಂಗು ಟ್ಯೂನಿಂಗು ಅಂತ ತಲೆ ಕೆಡಿಸಿ ಗಾಂಜಾ ಹೊಡಿಸಿ ಹಾಳ್ ಮಾಡ್ತಿದ್ಯಾ. ನಿನ್ನೆ ರಾತ್ರಿ 2 ಡೆತ್ ಆಗಿದೆ, ಗೊತ್ತಾ ನಿನ್ಗದು? ತಗೋತೀರೇನ್ರಿ ಜವಾಬ್ದಾರಿ? ಕೊಡ್ತೀರೇನ್ರಿ ವಾಪಸ್ ಅವ್ರ ಅಪ್ಪ ಅಮ್ಮಗೆ ಮಕ್ಕಳನ್ನ? ನೀನೇನೋ ನಗ್ತಾ ಇದ್ಯಾ ಬೋಸಡಿಕೆ? ಆಕ್ಸಿಡೆಂಟ್ ಜಾಗದಲ್ಲಿ ನಿನ್ ಗಾಡಿನೇ ಸಿಕ್ಕಿರೋದು. ಮೇಡಮ್, ನಮ್ ತಾಯಿನ ಗಾಡಿ ನಂದಲ್ಲ ಮೇಡಮ್, ಅದ್ ಮಾರೇ 2 ವರ್ಷ ಆಯ್ತು. ಫಾರ್ಮ್ 2930 ಸೈನ್ ಮಾಡ್ಕೊಟ್ಟಿದೀನಿ, ಅವ್ರು ಟ್ರಾನ್ಸ್ಫರ್ ಮಾಡ್ಕೊಂಡಿಲ್ಲ. ಭೀಮಾ, ಜಮಾನದಿಂದ ನಿಮ್ ಜಾವಾ ಗ್ಯಾರೇಜ್ ಏನಕ್ಕೆ ಫೇಮಸ್ ಅಂತ ಎಲ್ಲರಿಗೂ ಗೊತ್ತು. ಗಾಂಜಾ ಹುಟ್ಟಿದ್ದು ಅಲ್ಲಿ ತಾನೆ. ಆ ಕಳಂಕ ಅಳಿಸ್ಬೇಕು ಅಂತಾನೆ ತುಂಬಾ ವರ್ಷದಿಂದ ಕಾಯ್ತಾ ಇದೀನಿ ಮೇಡಮ್. ಆದ್ರೆ ಅದನ್ನ ಉಡ್ಸಿ ಬೆಳೆಸಿ ಬೋಳಿ ಮಕ್ಳು ಯಾರು ಅಂತ ನಮ್ಗೇನೆ ಚೆನ್ನಾಗಿ ಡಿಪಾರ್ಟ್ಮೆಂಟ್ ಅವ್ರಿಗೆ ಗೊತ್ತಿರ್ಬೇಕಲ್ಲ ಮೇಡಮ್. ಗಾಂಜಾ ಮಾಡ್ತಿರೋರು ಯಾರು ಅಂತ ನಿಮ್ ಕ್ರೈಮ್ ಅವ್ರನ್ನ ಕೇಳಿ ಮೇಡಮ್. ಇಲ್ಲಿವರೆಗೂ ಇವ್ರು ಜೈಲಿಗೆ ಕಳಿಸಿರೋ ಹುಡುಗರೆಲ್ಲರೂ ಬೀದಿಲಿ ನಿಂತ್ಕೊಂಡು ಗಾಂಜಾ ಸೇತಿದ್ದವ್ರು. ಅವ್ರನ್ನ ಪೆಡ್ಲರ್ಗಳು ಅಂತ ಹೇಳಿ ಬರೋ ಸಾಹೇಬ್ರಿಗೆಲ್ಲ ತೋರಿಸಿ ಮಾರವ್ರ ಹತ್ರ ಎಲ್ಲ 2 ಕೆಜಿ ವಸೂಲಿ ಮಾಡಿ ಅದನ್ನ ಸೀಸ್ ಮಾಡಿದೀವಿ ಅಂತ ಹೇಳಿ ಚಿಕ್ಕ ಹುಡುಗರನ್ನ ಜೈಲಿಗೆ ಕಳಿಸೋದು. ಆ ಮಕ್ಕಳು ಅಲ್ಲೋಗಿ ಅಲ್ಲೂ ಗಾಂಜಾ ಸೇರಿ ಅಲ್ಲೇ ಮಾರ್ಕೆಟಿಂಗ್ ಮಾಡಿ ಬೇಲ್ ಮೇಲೆ ಹೊರಗಡೆ ಬಂದು ಮತ್ತೆ ಗಾಂಜಾ ಸೇರಿ ಹಾಳಾಗ್ತಾ ಇದಾರೆ ಮೇಡಮ್. ನಿಮ್ ಯಾವ ಆಫೀಸರ್ ಕೂಡ ಏನೂ ಮಾಡ್ಕೊಳಕ್ ಆಗ್ತಿಲ್ಲ.